ಚೈತ್ರ, ಆ ಕಪ್ನ ಜಾಗ್ರತೆಯಿಂದ ಇಡು. ಅದು ನನ್ನಮ್ಮ ಸಾಯುವ ಮೊದಲು ನನಗೆ ಕೊಟ್ಟ ಕೊನೆಯ ಉಡುಗೊರೆ. ಯೋಚನೆ ಮಾಡಬೇಡಿ ಅಮ್ಮ, ನಾನು ತುಂಬ ಜಾಗ್ರತೆಯಿಂದ ಇಟ್ಕೊಂಡಿದ್ದೀನಿ. ಅಯ್ಯಯ್ಯೋ, ನಾನು ಏನು ಮಾಡಿಬಿಟ್ಟೆ? ಏನು ಶಬ್ದ ಅದು? ಏನಾಯ್ತು? ಹಾ, ನನ್ನ ಕಪ್ಪು. ಅಮ್ಮ ಕ್ಷಮಿಸಿ, ನಾನಿದು ಬೇಕು ಅಂತ ಮಾಡಿಲ್ಲ. ಏನು ಕ್ಷಮಿಸಿ ಅಂದರೆ ಎಲ್ಲ ಸರಿ ಹೋಗುತ್ತಾ? ಇದು ನನಗೆ ಎಷ್ಟು ಮುಖ್ಯವಾದದ್ದು ಅಂತ ಗೊತ್ತಾ ನಿನಗೆ? ನೀನು ಏನು ಮಾಡಿದೀಯ ಅಂತ ಅರಿವಾದರೂ ಇದೆಯಾ ನಿನಗೆ? ಅಮ್ಮ ನಿಜವಾಗ್ಲೂ ತಪ್ಪಾಯಿತು, ಕ್ಷಮಿಸಿ ಅಮ್ಮ, ಪ್ಲೀಸ್ ಅಮ್ಮ. ನೀನು ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಸಮಸ್ಯೆ. ಈ ಮನೆ ಭಾವನೆಗಳ ಬೆಲೆ ಗೊತ್ತಾ ನಿನಗೆ? ಅಮ್ಮ ದಯವಿಟ್ಟು ಕ್ಷಮಿಸಿ ಅಮ್ಮ. ನಾನು ಪ್ರತಿದಿನ ನಿಮ್ಮ ಮನಸ್ಸು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ನೋಡ್ತಾ ಇದ್ದೀನಲ್ಲ, ಇದೇ ನಿನ್ನ ಪ್ರಯತ್ನ. ಚೈತ್ರ, ಅಮ್ಮ, ನೀವಿಬ್ರು ಎಲ್ಲಿದ್ದೀರಾ? ಅಮ್ಮ, ಚೈತ್ರ, ಏನಾಯ್ತು? ನಿನ್ನ ಹೆಂಡತಿನ ಕೇಳೋ ಏನಾಯ್ತು ಅಂತ. ನಮ್ಮಮ್ಮ ನೆನಪಿಗೆ ಅಂತ ಇದ್ದಿದ್ದು ಕೊನೆ ಗುರುತನ್ನು ಒಡೆದು ಹಾಕಿದ್ಲು. ಚೈತ್ರ, ಕ್ಷಮೆ ಕೇಳಿದೆ ನಾನು. ಅದು ನಾನು ಬೇಕು ಅಂತ ಮಾಡಿಲ್ಲ, ಕೈ ಜಾರಿ ಬಿದ್ದೋಯ್ತು. ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ಅಮ್ಮ, ಅದವಳು ಬೇಕು ಅಂತ ಮಾಡಿಲ್ಲ ಅಮ್ಮ, ಬೈ ಆಕ್ಸಿಡೆಂಟ್ ಆಗಿದೆ. ಯಾಕೆ ಇಷ್ಟೊಂದು ಸೀನ್ ಮಾಡ್ತೀಯಾ? ಬಿಟ್ಬಿಡು. ಏನೋ ನೀನು ಹೀಗೆ ಮಾತಾಡ್ತಿದ್ಯಾ? ಹೆಂಡತಿ ಬಂದಿದ ತಕ್ಷಣ ಅಮ್ಮನ್ನೇ ಬಿಟ್ಕೊಟ್ಬಿಟ್ಯಾ? ಅಮ್ಮನ ನೆನಪುಗಳಿಗೆ, ಅಮ್ಮನ ಪ್ರೀತಿಗೆ ವ್ಯಾಲ್ಯೂನೇ ಇಲ್ವಾ ನಿನ್ನ ಹತ್ರ? ಅಮ್ಮ, ನಾನು ಬಿಟ್ಕೊಡ್ತಿಲ್ಲ ಅಮ್ಮ. ನಾನು ಅವಳ ಪರಾನೂ ಇಲ್ಲ, ನಿನ್ನ ಪರಾನೂ ಇಲ್ಲ. ನಾನು ಸತ್ಯದ ಕಡೆ ಇದ್ದೀನಿ ಅಷ್ಟೇ. ಅವಳು ಬೇಕು ಅಂತ ಇದೆಲ್ಲ ಏನೋ ಮಾಡಿಲ್ಲ. ಅವಳು ಬೈ ಮಿಸ್ ಆಗ್ಯದಂಗಾಗಿದೆ. ಓ, ಗೊತ್ತಾಯ್ತು ಬಿಡಪ್ಪ ಏನು ಸತ್ಯ ಅಂತ. ನಾನು ಈ ಮನೇಲಿ ಇರೋದೇ ನಿನಕ್ಕೆ ದೊಡ್ಡ ಕಷ್ಟ. ನಾನೇ ಹೋಗ್ತೀನಿ. ಬಹುಶಃ ಈ ಮನೆಯಿಂದ ನಾನು ಹೋಗೋದೇ ಒಳ್ಳೆಯದು. ನಾನು ಏನು ಮಾಡಿದ್ರೂ ಸಾಕಾಗ್ತಿಲ್ಲ. ಅಮ್ಮ, ನಿನ್ನ ನೆನಪು ಪ್ರತಿದಿನ ನನಗೆ ಕಾಡ್ತಾನೇ ಇದೆ ಅಮ್ಮ. ಇದು ನಮ್ಮಮ್ಮ ಬರೆದ ಪತ್ರ ಅಲ್ವಾ? ಮಂಗಳ, ವಸ್ತುಗಳಿಗಿಂತ ಮನುಷ್ಯರು ಅಮೂಲ್ಯರು. ಒಡವೆ ವಸ್ತು ಮತ್ತೆ ಸಿಗಬಹುದು, ಆದರೆ ಒಡೆದ ಸಂಬಂಧವನ್ನು ಜೋಡಿಸುವುದು ತುಂಬ ಕಷ್ಟ. ಅಮ್ಮ, ನೀವು ನನಗೆ ಹೇಳ್ಕೊಟ್ಟಿದ್ದ ಪಾಠ ನಾನು ಮರ್ತೇ ಹೋಗಿದ್ದೆ. ಈ ಮನೆ ನನ್ನ ಮನೆ ಆಗಲಿ ಅಂತ ನಾನು ಎಷ್ಟು ಕನಸು ಕಂಡಿದ್ದೆ, ಆದರೆ ನಾನು ಈ ಮನೆಯೊಳಾಗಲೇ ಇಲ್ಲ. ಚೈತ್ರ, ಏನು ಮಾಡ್ತಾ ಇದೆಯಾ? ನನ್ನಿಂದ ನಿಮ್ಮ ಕುಟುಂಬಕ್ಕೆ ನೋವಾಗ್ತಾ ಇದೆ. ನಾನು ಹೋಗೋದೇ ಒಳ್ಳೆಯದು ಇಲ್ಲಿಂದ. ಏನು ಚೈತ್ರ ಇದು? ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಏನಿದೆ? ನೋಡು, ಎಲ್ಲ ಸಮಸ್ಯೆಗಳಿಗೆ ಓಡೋಗೋದು ಪರಿಹಾರ ಅಲ್ಲ. ಚೈತ್ರ, ಹೇಳಿ ಅಮ್ಮ. ಮೊದಲು ಈ ಬ್ಯಾಗ್ನ ಒಳಗಿಡು. ತಪ್ಪು ನಂದೆ. ನಾನು ಕಪ್ ಹೊಡೆದೋಗಿದ್ದಕ್ಕೆ ಮಾತ್ರ ಕೋಪ ಮಾಡ್ಕೊಂಡಿಲ್ಲ. ಅದರಲ್ಲಿ ನನ್ನ ಅಮ್ಮ ನೆನಪಿತ್ತು. ನಂದು ಮಾರಿಸದೇ ಇರೋ ನೋವಿತ್ತು. ಆ ನೋವು ನಾನು ನಿನ್ನ ಮೇಲೆ ತೋರಿಸ್ದೆ. ನನ್ನನ್ನು ಕ್ಷಮಿಸ್ತೀಯಾ? ಅಮ್ಮ, ನಿಮ್ಮಮ್ಮ ನೆನಪು ಅಳಿಸೋಗೋಕ್ಕೆ ನಾನು ಯಾವತ್ತೂ ಬಿಡಲ್ಲ. ಆ ನೆನಪಿನ ಒಂದು ಭಾಗ ಆಗಿರಬೇಕು ಅಂತ ನಾನು ಆಸೆ ಪಡ್ತೀನಿ ಇವತ್ತು. ಇದೇ ನಾನು ಬಯಸಿದ ಕುಟುಂಬ. ಕೆಲವೊಮ್ಮೆ ದೊಡ್ಡ ಜಗಳಗಳಿಗೆ ಕಾರಣ ಆಗುವುದು ನಮ್ಮ ಮನಸ್ಸಿನಲ್ಲಿರುವ ಹೇಳಲಾಗದ ನೋವು. ಹೊಡೆದ ಕಪ್ ಅನ್ನು ಮತ್ತೆ ಖರೀದಿಸಬಹುದು, ಆದರೆ ಹೊಡೆದ ಮನಸ್ಸುಗಳನ್ನು ಜೋಡಿಸಲು ಪ್ರೀತಿ, ತಾಳ್ಮೆ ಮತ್ತು ಕ್ಷಮೆ ಬೇಕು. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಕುಟುಂಬವೇ ನಿಜವಾದ ದೊಡ್ಡ ಕುಟುಂಬ. ಥ್ಯಾಂಕ್ ಯು ಎವ್ರಿವನ್.